ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ವಿಪರೀತ ಆಗಿರೋ ಹಿನ್ನೆಲೆಯಲ್ಲಿ ಯಾರ್ಯಾರು ಯಾವ್ಯಾವ ಗ್ರೂಪು ಅನ್ನುವಂಥ ಪ್ರಶ್ನೆ ಇದೆ. ತಟಸ್ಥ ಬಣ ಅಂತ ಒಂದು ಕರೆಸ್ಕೊಂಡಿತ್ತು, ಆದರೆ ತಟಸ್ಥರು ಯಾರು ತಟಸ್ಥರಾಗಿಲ್ಲ ಅನ್ನೋದು ಕೂಡ ಇತ್ತೀಚಿನ ಡೆವಲಪ್ಮೆಂಟಲ್ಲಿ ಗೊತ್ತಾಗಿತ್ತು. ಆದರೆ ಅದಕ್ಕೆ ಮುರುಗೇಶ್ ನಿರಾಣಿ ಹೇಳ್ತಾರೆ, ನಾನು ಭಾರತೀಯ ಜನತಾ ಪಾರ್ಟಿಯ ಗ್ರೂಪು ಅಂತ ಬಾಗಲಕೋಟೆಯಲ್ಲಿ ಮಾತಾಡಿದ್ದಾರೆ. ನಾನು ಯತ್ನಾಳ್ ಗ್ರೂಪು ಅಲ್ಲ, ವಿಜೇಂದ್ರ ಗ್ರೂಪು ಅಲ್ಲ, ನಾನು ಭಾರತೀಯ ಜನತಾ ಪಾರ್ಟಿಯ ಗ್ರೂಪು. ಹೈಕಮಾಂಡ್ ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡುತ್ತೋ ಅವ್ರ ಜೊತೆಗೆ ನಾನು ಕೆಲಸ ಮಾಡೋನು. 100ಕ್ಕೆ 100 ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ. ನಮ್ಮಲ್ಲಿ ತಟಸ್ಥ ಅನ್ನೋ ಒಂದು ಬಣ ಇಲ್ಲ, ಅದೆಲ್ಲ ಊಹಾಪೋಹ. ವಿಜೇಂದ್ರಗೆ ರಾಜಕೀಯ ಅನುಭವದ ಕೊರತೆ ಇರಬಹುದು, ಆದರೆ ವಿಜೇಂದ್ರ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅನುಭವದ ಕೊರತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕೆಲಸ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ವಿಜೇಂದ್ರಗೆ ಅಧಿಕಾರ ಇದೆ. ಅಸಮಾಧಾನಿತರನ್ನು 1 to 1 ಕರೆದು ಮಾತನಾಡಲಿ, ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿ, ಒಟ್ಟಾರೆ ಸಮಸ್ಯೆಯನ್ನು ಪರಿಹರಿಸಬೇಕು, ಗೊಂದಲಗಳಿಗೆ ತೆರೆ ಬೀಳಬೇಕು ಅಂತ ಬಾಗಲಕೋಟೆಯಲ್ಲಿ ಮಾತಾಡಿದ್ದಾರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ. ಭಾರತೀಯ ಜನತಾ ಪಾರ್ಟಿಯವರು ಇದ್ದವ್ರು ಮುಂದುವರಿಸಿದ್ರು, ಅವ್ರಿಗೆ ಸಾಥ್ ಕೊಟ್ಟು ಕೆಲಸ ಮಾಡ್ತೀವಿ. ಅವ್ರು ಬಿಟ್ಟು ಬೇರೆದವ್ರನ್ನ ಮಾಡಿ ಎರಡನೇ ಗ್ರೂಪದವ್ರು ಮಾಡಿದ್ರು ಸಹಿತ ಅವ್ರು ನಮ್ಮ ಕಡೆ ಸಹಕಾರ ಮಾಡ್ತೀವಿ. 3ನೇ ಗ್ರೂಪದವ್ರು ಮಾಡಿದ್ರು ಅವ್ರು ನಾವು ಸಹಕಾರ ಮಾಡಿರ್ತಾ ಇದ್ದೀವಿ. ನಾವು ಒಟ್ಟಾರೆ ಮುರುಗೇಶ್ ನಿರಾಣಿ ಭಾರತೀಯ ಜನತಾ ಪಾರ್ಟಿ ಅವ್ರು ಏನ್ ಮಾರ್ಗದರ್ಶನ ಮಾಡ್ತಾರೆ, ಏನ್ ಸೂಚನೆ ಕೊಡ್ತಾರೆ, ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಪರಿವಾರ ಹಿರಿಯರು ಬಹಳ ದೂರದರ್ಶಿಗಳಂತ ಇರ್ತಾರೆ. ಯಾರಿಗೆ ಏನ್ ಜವಾಬ್ದಾರಿ ಕೊಟ್ಟರೆ ಅವ್ರು ನಿಲ್ಸ್ಕೊಂಡು ಹೋಗ್ತಾರೆ ಅನ್ನೋ ಕಲ್ಪನೆ ಅವ್ರಿಗಿದೆ. ಅವ್ರೇನು ಒಂದು ಅಳದೋಗಿ ಒಂದು ಜವಾಬ್ದಾರಿಯನ್ನು ಹೇಳಿ ಕೊಡ್ತಾರೆ, ಅದು ಸಹಕಾರ ಕೊಡುವಂತದ್ದು ನಮ್ಮ ಕೆಲಸ. ತಟಸ್ಥ ಅನ್ನೋದು ಇಲ್ಲೇ ಇಲ್ಲ. ಈ ಮುರುಗೇಶ್ ತಟಸ್ಥ ಅಂತ ನಾನೇನ್ ಮಾಡಬೇಕಾಗಿಲ್ಲ, ಬಿಜೆಪಿ ಅಲ್ಲ ನೀವಲ್ಲ. ಈ ಬಸವರಾಜ ಬೊಮ್ಮಾಯಿ ನಾನು ಆಲ್ಮೋಸ್ಟ್ 35 ವರ್ಷ ಆಯ್ತು ಬಿಜೆಪಿ 25 years. ಯಾವ್ದು ಪಕ್ಷ ಚೇಂಜ್ ಮಾಡಿಲ್ಲ, ಯಾವ್ದು